ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ, ಬನ್ನಿ ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ಇಂದು ವಿವಿಧ ತರಕಾರಿಗಳು ಮತ್ತು ವಿವಿಧ ಹಣ್ಣುಗಳ ಬೆಲೆಗಳು ಏನಿದೆ ಅಂತ ನೋಡೋಣ. ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು 32 ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಪ್ರತಿ ಕೆ ಜಿ, ಆದರೆ 37ರಿಂದ 41 ರೂಪಾಯಿ ರೇಟಲ್ಲಿ. ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ 38ರಿಂದ 53 ರೂಪಾಯಿ ತನಕ ಪ್ರತಿ ಕೆ ಜಿಗೆ ಆಗಬಹುದು. ಆನಿಯನ್ ಸ್ಮಾಲ್ ಅಥವಾ ಉಳ್ಳಾಗಡ್ಡಿ ಸಣ್ಣದು ಅಥವಾ ಈರುಳ್ಳಿ ಚಿಕ್ಕದು 50 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಿದ್ದರೆ 58ರಿಂದ 64 ರೇಟಲಲ್ಲಿ. ಹಾಗೆ 60ರಿಂದ 83 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ. ಟೊಮೊಟೊ 45 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 52ರಿಂದ 57 ರೇಟಲಲ್ಲಿ. ಹಾಗೆ 54ರಿಂದ 74 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ 40 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 46ರಿಂದ 51 ರೇಟಲಲ್ಲಿ. ಹಾಗೆ 48ರಿಂದ 66 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತಿತ್ತು ಸ್ನೇಹಿತರೆ. ಬೀಟ್ರೋಟ್ 33 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 38ರಿಂದ 42 ರೇಟಲಲ್ಲಿ. ಹಾಗೆ 40ರಿಂದ 54 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಪೊಟ್ಯಾಟೊ ಅಥವಾ ಆಲೂಗೆಡ್ಡೆ 29 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ, ಆದರೆ 33ರಿಂದ 37 ರೇಟಲಲ್ಲಿ. ಹಾಗೆ 35ರಿಂದ 48 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ರಾ ಬನಾನಾ 12 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 14ರಿಂದ 15 ರೇಟಲಲ್ಲಿ. ಹಾಗೆ 14ರಿಂದ 20 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಅಮರ್ನಾಥ್ ಲೀವ್ಸ್ 12 ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ 14ರಿಂದ 15 ರೇಟಲಲ್ಲಿ. 14ರಿಂದ 20 ರೂಪಾಯಿಗಳು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಆಮ್ಲ ಅಥವಾ ನೆಲ್ಲಿಕಾಯಿ 95 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 109ರಿಂದ 121 ರೇಟಲಲ್ಲಿ. ಹಾಗೆ 114ರಿಂದ 157 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಸ್ನೇಹಿತರೆ, ಆ್ಯಶ್ ಗಾರ್ಡ್ 24 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ, ಆದರೆ 28ರಿಂದ 30 ರೂಪಾಯಿ ರೇಟಲಲ್ಲಿ. ಹಾಗೆ 29ರಿಂದ 40 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಬೇಬಿ ಕಾರ್ನ್ 46 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 53ರಿಂದ 58 ರೇಟಲಲ್ಲಿ. ಹಾಗೆ 55ರಿಂದ 76 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಬನಾನಾ ಫ್ಲವರ್ 17 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 20ರಿಂದ 22 ರೇಟಲಲ್ಲಿ. ಹಾಗೆ 20ರಿಂದ 28 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಕ್ಯಾಪ್ಸಿಕಮ್ 44 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 51ರಿಂದ 56 ರೇಟಲಲ್ಲಿ. ಹಾಗೆ 53ರಿಂದ 73 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಬಿಟರ್ ಗಾರ್ಡ್ ಅಥವಾ ಹಾಗಲಕಾಯಿ 36 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 41ರಿಂದ 46 ರೇಟಲಲ್ಲಿ. ಹಾಗೆ 43ರಿಂದ 59 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬಾಟಲ್ ಗಾರ್ಡ್ 34 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 39ರಿಂದ 43 ರೇಟಲಲ್ಲಿ. ಹಾಗೆ 41ರಿಂದ 56 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬಟರ್ ಬೀನ್ಸ್ 47 ರೂಪಾಯಿ ಆದರೆ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿಗೆ 54ರಿಂದ 60 ರೂಪಾಯಿ ರಿಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಹಾಗೆ 56ರಿಂದ 78 ರೂಪಾಯಿಗಳವರೆಗೆ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಬ್ರಾಡ್ ಬೀನ್ಸ್ 39 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 45ರಿಂದ 50 ರಿಟೇಲಲ್ಲಿ. ಹಾಗೆ 57ರಿಂದ 64 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಕ್ಯಾಬೇಜ್ 26 ರೂಪಾಯಿ ಆದರೆ ಹೋಲ್ಸೇಲ್ ರೇಟಲ್ಲಿ, 30ರಿಂದ 33 ರೇಟಲಲ್ಲಿ. ಹಾಗೆ 31ರಿಂದ 43 ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗ್ಬೋದು. ಕ್ಯಾರೆಟ್ 38 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 44ರಿಂದ 48 ರೇಟಲಲ್ಲಿ. ಹಾಗೆ 46ರಿಂದ 63 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಕಾಲಿಫ್ಲವರ್ 29 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 33ರಿಂದ 37 ರೇಟಲಲ್ಲಿ. ಹಾಗೆ 35ರಿಂದ 48 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಕ್ಲಸ್ಟರ್ಡ್ ಬೀನ್ಸ್ 44 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ 51ರಿಂದ 56 ರೇಟಲಲ್ಲಿ. ಹಾಗೆ 53ರಿಂದ 73 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಕೋಕೋನಟ್ ಅಥವಾ ತೆಂಗಿನಕಾಯಿ 68 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 78ರಿಂದ 86 ರೇಟಲಲ್ಲಿ. ಹಾಗೆ 82ರಿಂದ 112 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಕಾರಿಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು 11 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 13ರಿಂದ 14 ರೂಪಾಯಿ ರೇಟಲಲ್ಲಿ. ಹಾಗೆ 13ರಿಂದ 18 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಕಾರ್ನ್ 31 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 36ರಿಂದ 39 ರೇಟಲಲ್ಲಿ. ಹಾಗೆ 37ರಿಂದ 51 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಕುಕುಂಬರ್ ಅಥವಾ ಸೌತೆಕಾಯಿ 30 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ 35ರಿಂದ 38 ರೇಟಲಲ್ಲಿ. ಹಾಗೆ 36ರಿಂದ 50 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ.
ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು 25 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 29ರಿಂದ 32 ರೇಟಲ್ಲಿ, ಹಾಗೆ 30ರಿಂದ 41 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ 60 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 69ರಿಂದ 76 ರಿಟೇಲಲ್ಲಿ, ಹಾಗೆ 72ರಿಂದ 99 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ದುಂಡು ಬದನೆಕಾಯಿ 35 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 44 ರಿಟೇಲಲ್ಲಿ, ಹಾಗೆ 42ರಿಂದ 58 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬ್ರಿನ್ಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ 31 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 36ರಿಂದ 39 ರಿಟೇಲಲ್ಲಿ, ಹಾಗೆ 37ರಿಂದ 51 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಎಲಿಫ್ಯಾಂಟ್ ಯಾಮ್ 39 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 45ರಿಂದ 50 ರಿಟೇಲಲ್ಲಿ, ಹಾಗೆ 47ರಿಂದ 64 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಫ್ರೆಂಚ್ ಬೀನ್ಸ್ 59 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 68ರಿಂದ 75 ರಿಟೇಲಲ್ಲಿ, ಹಾಗೆ 71ರಿಂದ 97 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ 90 ರೂಪಾಯಿ ಆದರೆ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ 104ರಿಂದ 114 ರಿಟೇಲಲ್ಲಿ, ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ 108ರಿಂದ 149 ರೂಪಾಯಿ ಪ್ರತಿ ಕೆ ಜಿ ಆಗುತ್ತೆ. ಜಿಂಜರ್ ಅಥವಾ ಶುಂಠಿ 79 ರೂಪಾಯಿ ಆದರೆ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ 91ರಿಂದ 100 ರೂಪಾಯಿ ರಿಟೇಲಲ್ಲಿ, ಹಾಗೆ 95ರಿಂದ 130 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ 39 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 45ರಿಂದ 50 ರಿಟೇಲಲ್ಲಿ, ಹಾಗೆ 47ರಿಂದ 64 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ 48 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ 55ರಿಂದ 61 ರಿಟೇಲಲ್ಲಿ, ಹಾಗೆ 58ರಿಂದ 79 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಲೆಮನ್ ಅಥವಾ ನಿಂಬೆಹಣ್ಣು ಅಥವಾ ಲಿಂಬು 63 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 72ರಿಂದ 80 ರೂಪಾಯಿ ರೇಟಲ್ಲಿ, ಹಾಗೆ 76ರಿಂದ 104 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಮ್ಯಾಂಗೋ ರಾ ಅಂದರೆ ಮಾವಿನಕಾಯಿ 30 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ 35ರಿಂದ 38 ರಿಟೇಲಲ್ಲಿ, ಹಾಗೆ 36ರಿಂದ 50 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಮಿಂಟ್ ಲೀವ್ಸ್ ಅಥವಾ ಪುದೀನ 3 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 3ರಿಂದ 4 ರೂಪಾಯಿ ರಿಟೇಲಲ್ಲಿ, ಹಾಗೆ 4ರಿಂದ 5 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಮಶ್ರೂಮ್ 96 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ 110ರಿಂದ 122 ರಿಟೇಲಲ್ಲಿ, ಹಾಗೆ 115ರಿಂದ 158 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಮಸ್ಟರ್ಡ್ ಲೀವ್ಸ್ 17 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 20ರಿಂದ 22 ರಿಟೇಲಲ್ಲಿ, ಹಾಗೆ 20ರಿಂದ 28 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ರಿಚ್ ಗಾರ್ಡ್ ಅಥವಾ ಹೀರೆಕಾಯಿ 36 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ 41ರಿಂದ 46 ರಿಟೇಲಲ್ಲಿ, ಹಾಗೆ 43ರಿಂದ 59 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 39 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ 45ರಿಂದ 50 ರಿಟೇಲಲ್ಲಿ, ಹಾಗೆ 47ರಿಂದ 64 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪಂಪ್ಕಿನ್ 17 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 20ರಿಂದ 22 ರಿಟೇಲಲ್ಲಿ, ಹಾಗೆ 20ರಿಂದ 28 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ರ್ಯಾಡಿಶ್ ಅಥವಾ ಮೂಲಂಗಿ 29 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ 33ರಿಂದ 37 ರಿಟೇಲಲ್ಲಿ, ಹಾಗೆ 35ರಿಂದ 48 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಕ್ ಗಾರ್ಡ್ ಅಥವಾ ಪಡವಲಕಾಯಿ 39 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ 45ರಿಂದ 50 ರಿಟೇಲಲ್ಲಿ, ಹಾಗೆ 47ರಿಂದ 64 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ಪಿಂಚ್ 15 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 17ರಿಂದ 19 ರಿಟೇಲಲ್ಲಿ, ಹಾಗೆ 18ರಿಂದ 25 ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ರೇಟು. ಸ್ವೀಟ್ ಪೊಟೊಟೊ ಅಥವಾ ಗೆಣಸು 60 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 69ರಿಂದ 76 ರಿಟೇಲಲ್ಲಿ, ಹಾಗೆ 72ರಿಂದ 99 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ಕರ್ನಾಟಕದ ಪ್ರಮುಖ ನಗರಗಳಿಂದ ಇಂದಿನ ವಿವಿಧ ತರಕಾರಿಗಳ ಬೆಲೆಗಳನ್ನು ನೋಡಿದ್ವಿ. ಬನ್ನಿ ಈಗ ವಿವಿಧ ಹಣ್ಣುಗಳ ಬೆಲೆಗಳನ್ನು ನೋಡೋಣ. ಮೊದಲಿಗೆ ಆ್ಯಪಲ್ ಸಿಮ್ಲಾ ಅಥವಾ ಸಿಮ್ಲಾ ಸೇಬು 105 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 121ರಿಂದ 133 ರೂಪಾಯಿ ರಿಟೇಲಲ್ಲಿ, ಹಾಗೆ 126ರಿಂದ 173 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆ್ಯಪಲ್ ವಾಷಿಂಗ್ಟನ್ ಅಥವಾ ವಾಷಿಂಗ್ಟನ್ ಸೇಬು 140 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 161ರಿಂದ 178 ರಿಟೇಲಲ್ಲಿ, ಹಾಗೆ 168ರಿಂದ 231 ರೂಪಾಯಿ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಆ್ಯಪಲ್ ಗ್ರೀನ್ ಅಥವಾ ಹಸಿರು ಸೇಬು 200 ರೂಪಾಯಿ ಹೋಲ್ಸೇಲಲ್ಲಾದರೆ ಪ್ರತಿ ಕೆ ಜಿಗೆ 230ರಿಂದ 254 ರಿಟೇಲಲ್ಲಿ, ಹಾಗೆ 240ರಿಂದ 230 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಬನಾನಾ ಅಥವಾ ಬಾಳೆಹಣ್ಣು 58 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 67ರಿಂದ 74 ರಿಟೇಲಲ್ಲಿ, ಹಾಗೆ 70ರಿಂದ 96 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು.
ಕಸ್ಟರ್ಡ್ ಆಪಲ್ 57 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ 66ರಿಂದ 72 ರೀಟೇಲಲ್ಲಿ, ಹಾಗೆ 68ರಿಂದ 94 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗೂಸ್ಬೆರಿ 115 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಿ ಆದರೆ 132ರಿಂದ 146 ರೀಟೇಲಲ್ಲಿ, ಹಾಗೆ 138ರಿಂದ 190 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗ್ರೇಪ್ಸ್ ಬ್ಲ್ಯಾಕ್ ಅಥವಾ ಕಪ್ಪು ದ್ರಾಕ್ಷಿ 90 ರೂಪಾಯಿ ಪ್ರತಿ ಕೆ ಜಿ ಆದರೆ ಹೋಲ್ಸೇಲಲ್ಲಿ 104ರಿಂದ 114 ರೀಟೇಲಲ್ಲಿ, ಹಾಗೆ 108ರಿಂದ 149 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗ್ರೇಪ್ಸ್ ಗ್ರೀನ್ ಅಥವಾ ಹಸಿರು ದ್ರಾಕ್ಷಿ 95 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 109ರಿಂದ 121 ರೀಟೇಲಲ್ಲಿ, ಹಾಗೆ 114ರಿಂದ 157 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗುವಾ ಅಥವಾ ಸೀಬೆಹಣ್ಣು ಅಥವಾ ಪೇರಲೆಕಾಯಿ 53 ರೂಪಾಯಿ ಪ್ರತಿ ಕೆ ಜಿ ಆದರೆ ಹೋಲ್ಸೇಲಲ್ಲಿ 61ರಿಂದ 77 ರೀಟೇಲಲ್ಲಿ, ಹಾಗೆ 64ರಿಂದ 87 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು 75 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 86ರಿಂದ 95 ರೀಟೇಲಲ್ಲಿ, ಹಾಗೆ 90ರಿಂದ 124 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಮ್ಯಾಂಗೋ ಅಥವಾ ಮಾವಿನ ಹಣ್ಣು 81 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 93ರಿಂದ 103 ರೂಪಾಯಿ ರೀಟೇಲಲ್ಲಿ, ಹಾಗೆ 97ರಿಂದ 134 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಆರೆಂಜ್ ಅಥವಾ ಕಿತ್ತಳೆ ಹಣ್ಣು 64 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಿ 74ರಿಂದ 81 ರೀಟೇಲಲ್ಲಿ, ಹಾಗೆ 77ರಿಂದ 106 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಪಪ್ಪಾಯ 32 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 37ರಿಂದ 41 ರೀಟೇಲಲ್ಲಿ, ಹಾಗೆ 38ರಿಂದ 53 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಪಿಯರ್ಸ್ 116 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 133ರಿಂದ 147 ರೀಟೇಲಲ್ಲಿ, ಹಾಗೆ 139ರಿಂದ 191 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಪೈನಾಪಲ್ ಅಥವಾ ಅನಾನಸ್ 45 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 52ರಿಂದ 57 ರೀಟೇಲಲ್ಲಿ, ಹಾಗೆ 54ರಿಂದ 74 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಪೊಮೊಗ್ರನೇಟ್ ಅಥವಾ ದಾಳಿಂಬೆ 125 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ 144ರಿಂದ 159 ರೀಟೇಲಲ್ಲಿ, ಹಾಗೆ 150ರಿಂದ 206 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸಪೋಟ 46 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 53ರಿಂದ 58 ರೀಟೇಲಲ್ಲಿ, ಹಾಗೆ 55ರಿಂದ 76 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಯಿತು. ಸ್ವೀಟ್ ಲೈಮ್ ಅಥವಾ ಮೂಸಂಬಿ 42 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ 48ರಿಂದ 53 ರೀಟೇಲಲ್ಲಿ, ಹಾಗೆ 50ರಿಂದ 69 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ 20 ರೂಪಾಯಿ ಆದರೆ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ 23ರಿಂದ 25 ರೀಟೇಲಲ್ಲಿ, ಹಾಗೆ 24ರಿಂದ 33 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ ಇಲ್ಲಿವರೆಗೆ ಇಂದಿನ ಕರ್ನಾಟಕದ ಪ್ರಮುಖ ನಗರಗಳಲ್ಲಿನ ವಿವಿಧ ತರಕಾರಿಗಳು ಹಾಗೂ ವಿವಿಧ ಹಣ್ಣುಗಳ ಬೆಲೆಗಳನ್ನು ನೋಡಿದ್ವಿ. ಈ ಬೆಲೆಗಳು ಕರ್ನಾಟಕದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಹಾಗೂ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ, ಹಾಗೆ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡು ಬರಬಹುದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು.